ಹಾಯ್ ಫ್ರೆಂಡ್ಸ್, ಮಮತಾ ವ್ಲಾಗಿಗೆ ಸ್ವಾಗತ. ಬೆಳಗ್ಗೆನೇ ಅಮ್ಮ ರಂಗೋಲಿ ಹಾಕ್ತಾಯಿದ್ರು. ನಾನು ನಿಮಗೆ ಹೇಳಿದಾಗೆ ನಾನು ರಂಗೋಲಿನೂ ಸಹ ಈ ವಿಡಿಯೋಗಳಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ದೆ, ಹಾಗಾಗಿ ತೋರಿಸ್ತಾ ಇದ್ದೀನಿ. ಈ ರಂಗೋಲಿ ತುಂಬ ಈಸಿ ಅಂತಲೇ ಹೇಳ್ಬೋದು. ರಂಗೋಲಿ ಬಿಡ್ಸೋಕ್ಕೆ ಬಲಿಲ್ದವ್ರು ಸಹ ಇದನ್ನು ಟ್ರೈ ಮಾಡ್ಬೋದು, ಅಷ್ಟು ಸುಲಭವಾಗಿದೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಒಂದಲ್ಲ ಒಂದು ಕೆಲಸಕ್ಕೆ ಪ್ರತಿದಿನ ಹೊರಗಡೆ ತಿರುಗಾಡಲೇಬೇಕು. ಹಾಗಾಗಿ ನಾನು ನಮ್ಮ ಚಿಕ್ಕಮ್ಮ ಹೋಗೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ರೆಡಿಯಾಗಿದ್ದೆ. ಇದು ನಮ್ಮ ಚಿಕ್ಕಮ್ಮವ್ರ ಮನೆ. ಅಲ್ಲಿಗೆ ಹೋಗಿ ಅವನ್ನ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಿದ್ದೆ. ಹೇಗಿದೆ ಫ್ರೆಂಡ್ಸ್? ನಾವು ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋಷ್ಟಿಗೆ ಸಂಜೆ 4ರಿಂದ 5 ಗಂಟೆನೇ ಆಗಿಬಿಡ್ತು. ಅಷ್ಟೊತ್ತಿಗೆ ಮಳೆಗೂ ಸ್ಟಾರ್ಟ್ ಆಗಿಬಿಡ್ತು. ಅಲ್ಲಿಂದ ಬಂದ ತಕ್ಷಣ ಮಳೆ ಸ್ಟಾರ್ಟ್ ಆಗಿಬಿಡ್ತು. ನೋಡಿ ಫ್ರೆಂಡ್ಸ್, ನಮ್ಮ ಮನೆ ಹಿಂದೆನೇ ಕೆರೆ ಇದೆ, ಚಿಕ್ಕದಾದ ಕೆರೆ. ನೋಡಿ ಎಷ್ಟೊಂದು ಮಳೆ ಬರ್ತಾ ಇದೆ. ಅಣ್ಣ, ಗದ್ದೆಗೆ ಮಳೆ ಮಸ್ತ್ ಆತಲ್ಲ. ಬೆಳಗ್ಗೆ ಹೋಗೋ ನೆಸೆಸಿಟಿ ಇಲ್ಲ. ಶೀತ ಆಗುತ್ತೆ ಸುಮ್ಮನೆ. ಅಮ್ಮನಿಗೆ ಬೆಳಗ್ಗೆಯಿಂದನೂ ಹುಷಾರಿರಲಿಲ್ಲ, ಹಾಗಾಗಿ ಇವತ್ತು ಅಡುಗೆ ನಾನೇ ಮಾಡೋಣ ಅಂತ ಹೇಳ್ಬಿಟ್ಟು ಮೊಟ್ಟೆ ಸಾಂಬಾರಿಗೆ ಮಸಾಲೆನೇ ರೆಡಿ ಮಾಡ್ಕೊಳ್ತಾ ಇದ್ದೆ. ನನಗೆ ಸಾಂಬಾರು ಮಾಡೋಕ್ಕೆ ಅಷ್ಟು ಬರಲ್ವಲ್ಲ, ಹಾಗಾಗಿ ಏನೇನು ಬೇಕು ಅಂತ ಹೇಳ್ಬಿಟ್ಟು ಅಮ್ಮನ ಹತ್ರ ತಿಳ್ಕೊಂಡು ಮಸಾಲೆನೇ ರೆಡಿ ಮಾಡ್ತಾಯಿದ್ದೆ. ಮೊಟ್ಟೆ ಸಾರು ಮಾಡೋಕ್ಕೆ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಜೀರಿಗೆ, ಒಣಮೆಣಸಿನ್ಕಾಯಿ. ಹಸಿ ಕೊಬ್ಬರಿಗಿಂತ ಒಣ ಕೊಬ್ಬರಿ ತುಂಬ ಟೇಸ್ಟ್ ಅಂತ ಹೇಳ್ಬೋದು ಮೊಟ್ಟೆ ಸಾಂಬಾರಿಗೆ. ಆಮೇಲೆ ಚಕ್ಕೆ, ಏಲಕ್ಕಿ, ಲವಂಗ ಇಷ್ಟನ್ನೆಲ್ಲ ಹಾಕಿಬಿಟ್ಟು ಮಸಾಲೆನೆಲ್ಲ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಮಾಡ್ಕೊಂಡಾಗ ಸ್ವಲ್ಪ ಆರಕ್ಕಿಟ್ಮೇಲೆ ಅದು ಆರಿದ ನಂತರ ಮಸಾಲೆ ರುಬ್ಬಿ ಮಸಾಲೆನ ಕುದ್ಸೋಕೆ ಹಾಕಿ, ಆಮೇಲೆ ಸಣ್ಣ ಉರಿಯಲ್ಲಿ ಮೊಟ್ಟೆ ಹೊಡೆದಾಕಿದ್ರೆ, ಅಂದರೆ ಚಿಕ್ಕ ಉರಿಯಲ್ಲಿ ಅದನ್ನ ಬೇಯಿಸ್ಕೋಬೇಕು. ಅವಾಗ ತುಂಬಾ ಟೇಸ್ಟಾಗಿರುತ್ತೆ. ಜೋರು ಫ್ಲೇಮಲ್ಲಿ ಹುರಿದ್ರೆ ಮೊಟ್ಟೆ ಎಲ್ಲ ಫುಲ್ಲು ಕರ್ಗೋಗ್ಬಿಡುತ್ತೆ. ಹಾಗಾಗಿ ಅಡುಗೆ ನಾನು ಜಾಸ್ತಿ ಮಾಡೋಕ್ಕೆ ಹೋಗಲ್ಲ, ಮಾಡಿದರೂ ಅದು ಅಪರೂಪಕ್ಕೆ ಅಂತ ಹೇಳ್ಬೋದು. ಆದ್ರೂ ಅಡುಗೆ ಮಾತ್ರ ಸಖತ್ತಾಗಿ ಮಾಡ್ತೀನಿ. ಅಷ್ಟೊತ್ತಿಗೆ ನನ್ನ ಕಂಪ್ನಿ ಕೊಡೋಕ್ಕೆ ನಮ್ಮ ಅಣ್ಣ ಸಹ ಬಂದ. ಅವನ ಹತ್ರ ಮಾತಾಡಿಕೊಂಡು ಹಾಗೆ ಸಾಂಬಾರು ಸಹ ರೆಡಿ ಆಯಿತು. ಹಾಗೆ ಮೊಟ್ಟೆ ಸೈಡಿಗೆ ಬೇಯಿಸೋಕ್ಕಿಟ್ಟಿದ್ದೆ. ಮತ್ತು ಇದಕ್ಕೆ ಮುದ್ದೆ ಎಲ್ಲ ಚೆನ್ನಾಗಲ್ಲ ಅಂತ ಹೇಳ್ಬಿಟ್ಟು ಬರೀ ರೈಸ್ ಅಷ್ಟೇ ಮಾಡಿದ್ದೆ. ನನ್ನ ಅಡುಗೆ ಮುಗಿಯೋಕ್ಕೂ ಕರೆಂಟ್ ಹೋಗೋಕ್ಕೂ ಕರೆಕ್ಟ್ ಆಯಿತು. ಕರೆಂಟ್ ಬಂದಿದ್ದೆ 10 ಗಂಟೆಗೆ. ಬಂದ ತಕ್ಷಣವೇ ಎಲ್ಲರೂ ಊಟ ಮಾಡಿ ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಹರಟೆ ಹೊಡೆದು ಆಮೇಲೆ ಮಲ್ಕೊಂಡ್ವಿ. ಅಪರೂಪಕ್ಕೆ ನಾನು ಸಾಂಬಾರು ಮಾಡಿದ್ರು ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೇಳಿದರು. ಅದಕ್ಕೆ ತುಂಬ ಖುಷಿಯಾಗೋಯಿತು. ತೆಂಗಿನಕಾಯಿಯಲ್ಲಿ ಈಗ ಇದನ್ನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇದರಲ್ಲಿ ಎಣ್ಣೆ ಖಾಲಿ ಆಗೈತೆ. ಕರಿ ಅವನ್ನ. ಸೊ
ಇವತ್ತು ನಮ್ಮ ಮನೇಲಿ ಮೊಟ್ಟೆ ಸಾಂಬಾರು ಆಗಿರೋದ್ರಿಂದ ಮಸಾಲೆನ ಫ್ರೈ ಮಾಡ್ತಾಯಿದ್ದೀನಿ. ಇದನ್ನ ಎಣ್ಣೆ ಫ್ರೈ ಮಾಡಿದ್ದಾಯಿತು. ಈಗ ಸ್ವಲ್ಪ ಆರಕ್ಕೆ ಬಿಡೋಣ. ಸೊ ಫ್ರೆಂಡ್ಸ್, ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.